10ನೇ ವಿದ್ಯಾರ್ಥಿಗಳೇ, ಕ್ರಿಯೇಟಿವ್ ರೀಸನಿಂಗ್ ಅಲ್ಲಿ ಇನ್ಇಕ್ವಾಲಿಟಿಯಲ್ಲಿ ಬರ್ತಕ್ಕಂಥ ಐದರ್ ಆರ್ ಕೇಸ್ ಮೇಲೆ ನಾವು ಇವತ್ತು ಡಿಸ್ಕಷನ್. y ಈಕ್ವಲ್ ಟು ಪಿ ಅಂಡ್ y ಈಸ್ ಲೆಸ್ ದನ್ ಪಿ ಅಂತ ಇದೆ. ಸೊ ನಮಗೆ y ಟು ಪಿ ನಡುವೆ ಓಪನ್ ಅದ ಕ್ಲೋಸ್ ಅದ ಇಷ್ಟೇ ನೋಡೋದು. ಇನ್ ಕೇಸ್ ಇದು ಓಪನ್ ಇತ್ತು ಅಂದ್ರೆ ಇವೆರಡರ ನಡುವೆ ಏನಿದೆ, ಇಂಡೆಫಿನಿಟ್ ಸಿಂಬಾಲ್ಸ್ ಗಳು ಯೂಸ್ ಆಗಿದಾವೆ. ಫೈನಲಿ ಏನಾಗ್ತದ, y ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಪಿ. ಸೊ y ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಪಿ ಅಂತ ಆಗ್ತದೆ. ಸೊ ಇದನ್ನ ಸಪರೇಟ್ ಮಾಡಿದ್ವಿ ಅಂತಂದ್ರೆ ಇಂಡೆಫಿನಿಟ್ ಇದ್ದಾಗ y ಈಕ್ವಲ್ ಟು ಪಿ ಈಕ್ವಲ್ ಟು ವೈ ಅಂದ್ರು ಒಂದೇ, y ಈಕ್ವಲ್ ಟು ಪಿ ಅಂದ್ರು ಒಂದೇ. ದೆನ್ y ಈಸ್ ಲೆಸ್ ದನ್ ಪಿ ಅಂದ್ರು ಒಂದೇ, ದೆನ್ p ಈಸ್ ಗ್ರೇಟರ್ ದನ್ y ಅಂದ್ರು ಒಂದೇ. ಸೊ ಇಲ್ಲಿ ಫೈನಲ್ ಏನ್ ಹೇಳಿ ನೋಡ್ರಿ, y ಈಸ್ ಲೆಸ್ ದನ್ ಪಿ ರೈಟ್, ದೆನ್ y ಈಕ್ವಲ್ ಟು ಪಿ ರೈಟ್. ಸೊ ಐದರ್ ಅವ್ರ ಕೇಸ್ ಇದ್ದಾಗ ಇವೆರಡು ಏನಾಗಿರ್ಬೇಕು, ಪೇರ್ಗಳು ಆಫ್ ಕನ್ಕ್ಲೂಷನ್ ಒಳಗೆ ಇರಲೇಬೇಕು. ಒಂದ್ ಪೇರ್ ಇದ್ದು ಇನ್ನೊಂದ್ ಪೇರ್ ಇರ್ಲಿಲ್ಲ ಅಂತಂದ್ರೆ ದೆನ್ ದಟ್ ಒನ್ ಆಲ್ಸೋ ಏನಾಗ್ತದೆ, ರಾಂಗ್ ಆಗೋ ಚಾನ್ಸ್ ಇರ್ತದೆ. ಅದಕ್ಕೆ ಇಂಡೆಫಿನಿಟ್ ಸಿಂಬಾಲ್ಸ್ ಗಳು ಬಂದಾಗ ಫೈನಲಿ ನಮ್ಗೆ ಏನಿರ್ಬೇಕು, ಇಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಎರಡು ಪಾಸಿಬಲ್ ಸಿಂಬಾಲ್ಸ್ ಗಳು ಇದ್ರೊಳಗೆ ಯೂಸ್ ಆಗಿರ್ಬೇಕು. y ಈಕ್ವಲ್ ಟು ಪಿ ಆರ್ y ಈಸ್ ಲೆಸ್ ದನ್ ಪಿ.